ನ್ಯೂಸ್ವರೆಗೆ ಮತ್ತು ಸಾಗ್ತಾ ನನ್ನ ಕೊನೆಯ ಹಂತದಲ್ಲಿ ಚರ್ಚೆಯಲ್ಲಿ ದಿವಾಕರ್ ಅವರೇ, ಇವತ್ತು ಜೈಲಿಗೆ ಹೋದ ಸಂದರ್ಭದಲ್ಲಿ ಆಡಳಿತ ನಡೆಸಿದಂಥ ಲಾಲೂ ಪ್ರಸಾದ್ ಯಾದವ್ ಪಕ್ಷ ನಡೆಸೋಕ್ಕೇನು ಕಷ್ಟ ಅನ್ನುವಂಥ ಮಾತು ಕೂಡ ಇದೆ. ನಡೆಸ್ತಾರೆ ಸರ್. ಏನಾಯಿತು ಅಂದರೆ, ಬಹುಶಃ 4ನೇ ತರಗತಿ ಓದಿದಂಥ ರಾಬಡಿ ದೇವಿ ಯಾವುದೇ ಶಾಸಕಾಂಗ ಅಥವಾ ಪಂಚಾಯತ್ ಸದಸ್ಯೆ ಕೂಡ ಆದವ್ರನ್ನ ಮುಖ್ಯಮಂತ್ರಿಯಾಗಿ ಕೂಡಿಸಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡಿದ ಆಡಳಿತ ನಡೆಸಿದ್ದನ್ನು ನೋಡಿದ್ದಾರೆ. ಮತ್ತು ಈ ಕುಟುಂಬ ರಾಜಕಾರಣದಲ್ಲಿ ಏನಾಗ್ತದೆ ಅಂತಂದರೆ, ಇದೊಂಥರ ಈ ಕೊರಿಯನ್ ಡಿಕ್ಟೇಟರ್ಸ್ ಇದ್ದಂಗೆ, ಮಗ ಅಪ್ಪ ಅಜ್ಜ ಹೀಗೆ. ಬಟ್ ಅಲ್ಲೇ ಅವನತಿ ಶುರು ಆಯಿತು ಅಂತ ರಾಜಕೀಯವಾಗಿ ಅಲ್ಲ, ಅವನತಿಯೋ ಆದರೆ ಏನಾಗಿದೆ ಅಂದರೆ, ಅದನ್ನು ನೀವು ಅವನತಿ ಅಂತೀರಾ ಅಥವಾ ಉತ್ಕರ್ಷ ಅಂತೀರಾ, ನಿಮಗೆ ಬಿಟ್ಟು ವಿಚಾರ. ಆದರೆ ಎಲ್ಲೋ ಒಂದು ಕಡೆ ಈ ರಾಜ ಪರಂಪರೆಯನ್ನು ಭಾಳ ಸುದೀರ್ಘ ಕಾಲ ಒಪ್ಕೊಂಡ ನಾವು ಈ ರಾಮಾಯಣ ಕಾಲದಿಂದಲೇ ಇದನ್ನು ಒಪ್ಕೊಂಬಂದುಬಿಟ್ಟಿದ್ದೀವಲ್ಲ. ಹಾಗಾಗಿ ಆ ಲಾಲೂ ಅಭಿಮಾನಿಗಳು, ಈಗ ರೇಷ್ಮೆ ಹೇಳೋ ಪ್ರಕಾರ ನಾನು ಇಂಟರ್ಫಿಯರ್ ಆಗ್ತೀನಿ, ಲಾಲೂ ಪ್ರಸಾದ್ ರಾಬಡಿ ಬಿಟ್ರಿ ಆ RJDಲಿ ಯಾರು ನಾಯಕರು ನೆಕ್ಸ್ಟ್ ಅಂತ. ಈಗ ಜೈಲಿಗೆ ಹೋದ್ರಪ್ಪ ಲಾಲೂ ಪ್ರಸಾದ್ ಇದೆ, ನೆಕ್ಸ್ಟ್ ಯಾರು ಲೀಡ್ ಮಾಡೋರು ಅಂತ ಪ್ರಶ್ನೆ ಬಂದಾಗ ಯಾರಿದ್ದಾರೆ? 3ನೇವರು 2ನೇವರು ಬೇಕಲ್ಲ. ಅಲ್ಲಲ್ಲ, ಈಗ ಪರಿಸ್ಥಿತಿಯ ಒತ್ತಡದಿಂದ ನಾಯಕರು ನಿರ್ಮಾಣ ಆಗ್ತಾರೆ. ಪನ್ನೀರ್ ಸೆಲ್ವನ್ ಹೆಸರು ಗೊತ್ತಿತ್ತ ನಮ್ಗೆ? ಯಾರಿಗೂ ಜೈಲಲ್ಲಿ ಅಲ್ಲ, ಪನ್ನೀರ್ ಸೆಲ್ವಂ ಅಂತ ಯಾರು ನೋಡಿ ಆ ಥರ ಹೇಳ್ತೀನಿ. ಮುಖ್ಯಮಂತ್ರಿ ಯಾರು ಮಾಡ್ಬೋದು, ಬಟ್ ಪಕ್ಷ ನಡೆಸೋದು ಪಕ್ಷ. ಆದರೆ ಚುನಾವಣೆಯಲ್ಲಿ ಈ ಗ್ಲಾಮರ್ ಇಲ್ಲದೆ ಹೋದರೆ, ಈ ಲಾಲೂ ಹಿಸ್ಟ್ರಿನಿಕ್ಸ್ ಇಲ್ಲದೆ ಹೋದರೆ, ಚುನಾವಣಾ ಪ್ರಚಾರದಲ್ಲಿ ಇಲ್ಲದೆ ಹೋದರೆ ಖಂಡಿತವಾಗಿ ಅದರ ಎಫೆಕ್ಟ್ ಆಗ್ತದೆ. ಯಾಕಂದರೆ ಚುನಾವಣಾ ಪ್ರಚಾರದಲ್ಲಿ ಫೀಲ್ಡಲ್ಲಿ ಕೆಲಸ ಮಾಡಬೇಕು. ಯಾಕಂದರೆ ಲಾಲೂ ಪ್ರಸಾದ್ ವರ್ತಮಾನ ಅವನೇ, ಭವಿಷ್ಯ ಅವನೇ, ಆ ಪಕ್ಷಕ್ಕೆ ಅದಕ್ಕೆ ಹೇಳ್ತಾರೆ. ಅಲ್ಲ ನೋಡಿ, ಆ ಲಾಲೂ ಪ್ರಸಾದ್ ಯಾದವ್ ಪಕ್ಷದಲ್ಲಿ ಲೋಕದಳದಲ್ಲಿ ಸಂವಿಧಾನವೇ ಇಲ್ಲ. ಅಂದರೆ ಅದು ಏನು ಅವ್ರು ಏನು ಹೇಳ್ತಾರೆ ಅದೇ ಸಂವಿಧಾನ, ಅವ್ರು ಯಾರು ಹೇಳ್ತಾರೆ ಅವರೇ ಕಾರ್ಯದರ್ಶಿ. ಬಹುಶಃ ನನ್ನ ಮಿತ್ರರಾದ ರಮೇಶ್ ಬಾಬು ಅವರು ಸಿಟ್ಟಾಗಲಿಲ್ಲ ಅಂದರೆ, ಇಲ್ಲಿ ನಮ್ಮ JDS ಮಾದರಿ ಇದೆಯಲ್ಲ, ಅದ್ರ ಕ್ರೂಡ್ ಮ್ಯಾನರ್ ಅದು ಅಂತ ಹೇಳ್ಬೋದು. ಆದರೆ ಚುನಾವಣೆ ಮೇಲೆ ಎಫೆಕ್ಟ್ ಆಗ್ತದೆ. ಬಹುಶಃ ಲಾಲೂ ಅವರ ಜೈಲಿಗೆ ಹೋಗೋದ್ರಿಂದ ಬಹುಶಃ ಬಿಹಾರದಲ್ಲಿ ಯಾದವ ನಾಯಕತ್ವ ಹೋಗಿ ಇದರಿಂದ ನಮ್ಮ ಉಳಿದ ಪಕ್ಷಗಳಿಗೆ ಲಾಭ ಆಗುತ್ತೆ. ರಮೇಶ್ ಬಾಬು ಅವರೇ, ಈಗ ದೇವೇಗೌಡರು ಇತ್ತೀಚೆಗೆ ಭಾಳ ಗಟ್ಟಿಯಾಗಿ ಹೇಳಕ್ಕೆ ಶುರು ಮಾಡಿದೆ, ತೃತೀಯ ರಂಗ ಬಲ ಆಗ್ತದೆ, ತೃತೀಯ ರಂಗ ಜೊತೆ ಮಾತಾಡ್ತಿದ್ದೀನಿ, ಅವ್ರು ಸಂಪರ್ಕ ಮಾಡಿ ಇವ್ರು ಸಂಪರ್ಕ ಮಾಡಿದ್ರೆ. ಸೊ ಲಾಲೂ ಪ್ರಸಾದ್ ಯಾದವ್ ಜೈಲಿಗೆ ಹೋಗೋದ್ರಿಂದ ಎಲ್ಲೊಂದು ಕಡೆ ಅದು ಹಿನ್ನಡೆ ಆಗ್ಬೋದಾ ಅಂತ. ಅವರಿಗೆ ಸದ್ಯಕ್ಕೆ ಕಾಂಗ್ರೆಸ್ ಜೊತೆಗೆ ಇರ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ಅವರು ಕೂಡ ಇವ್ರ ಜೊತೆಗೆ ಸೇರ್ಕೊಂಡು ಮಾಡಿದವ್ರು ಹಿಂದೆ ಇಲ್ಲ. ದೇವೇಗೌಡರು ಹೇಳಿದಂಥ ವಾಸ್ತವ ಸ್ಥಿತಿ ಬೇರೆ. ಅವ್ರು ಹೇಳಿರ್ತಕ್ಕಂಥದ್ದು, ಇವತ್ತಿನ ಪರಿಸ್ಥಿತಿನಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಆಗಲಿ ಭಾರತೀಯ ಜನತಾ ಪಕ್ಷ ಆಗಲಿ ಸರ್ಕಾರವನ್ನು ಸ್ಥಾಪನೆ ಮಾಡೋಂಥ ಪರಿಸ್ಥಿತಿ ಇಲ್ಲ. ಪ್ರಾದೇಶಿಕ ಪಕ್ಷಗಳು ಎಲ್ಲ ಕಡೆ ಪ್ರಬಲವಾಗಿದ್ದಾವೆ. ಹಾಗಾಗಿ ಆಲ್ಟರ್ನೇಟಿವ್ ಆಗಿ ಕಾಂಗ್ರೆಸ್ ಮತ್ತು BJPಗೆ ಪರ್ಯಾಯವಾಗಿ ಕೇಂದ್ರದಲ್ಲಿ ಸರ್ಕಾರ ಬರುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದ್ರ ಜೊತೆಯಲ್ಲಿ ಬಹುಶಃ ದಿವಾಕರ್ ಮಾತಾಡ್ತಾ JDSನ ಎಳೆಯುವಂಥ ಪ್ರಯತ್ನ ಮಾಡೋದು, ಈ ದೇಶದಲ್ಲಿ ಏನಾದರೂ ಪಕ್ಷಗಳನ್ನ ಮುಗಿಸೋಂಥದ್ದು ಮತ್ತು ಅಸಮರ್ಥನ ತಗೊಂಬಂದು ಅಧಿಕಾರ ಕೊಟ್ಟಿರ್ತಕ್ಕಂಥ ಸಂಸ್ಕೃತಿ ಏನಾದರೂ ಪ್ರಾರಂಭ ಆಗಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ. ಇವರಿಂದ ಬೇರೆ ಪಕ್ಷದವ್ರು ಕಲಿಯುವಂಥದ್ದು ಏನೂ ಉಳ್ಕೊಂಡಿಲ್ಲ. ಇವತ್ತು ಲಲ್ಲೂ ಪ್ರಸಾದ್ ಹೆಂಡತಿ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾ ಇದ್ದಾರೆ. ಇರಲಿ, ಅಮ್ಮನ ಶಕ್ತಿಗೆ ಸಮರ್ಥವಾಗಿ ಆಡಳಿತವನ್ನು ಕೊಟ್ಟಿದ್ದಾರೆ. ಜೇಲ್ ಸಿಂಗ್ ಅಂತ ಅವ್ನು ತಗೊಂಬಂದವರು ರಾಷ್ಟ್ರಪತಿ ಮಾಡಿದವರು ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕೆ ಇವ್ರಿಗೆ ಏನು ನೈತಿಕತೆ ಇದೆ ಅಂತ ಹೇಳಿ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬಿಟ್ಬಿಡಿ. ನೀವು 4ನೇ ಕ್ಲಾಸ್ ಮಾತು ಕೇಳಿದ್ರೆ ಐ ಆಮ್ ಸಾರಿ, ನೀವು 4ನೇ ಕ್ಲಾಸ್ ಅನ್ನು ಮಾತು ಉಪಯೋಗಿಸಬೇಡಿ. ನೀವು ರಾಬ್ರಿ ಲಲ್ಲೂ ಪ್ರಸಾದ್ ಹೆಂಡತಿ ಬಗ್ಗೆ 4ನೇ ಕ್ಲಾಸ್ ಸಾರಿ ನಿಮಗೆ ನೋಡಿ, ಜೈಲ್ ಸಿಂಗ್ ಅವರು ಏನು ಓದಿದ್ರು ಅನ್ನೋದು ಸ್ಪಷ್ಟಪಡಿಸಬೇಕು. 4ನೇ ಕ್ಲಾಸ್ ಅವ್ರು ಯಾಕೆ ಲಲ್ಲೂ ಪ್ರಸಾದ್ ಹೆಂಡತಿ 4ನೇ ಕ್ಲಾಸ್ ಅಂತ ಮಾತಾಡೋದು. ಲಾಲೂ ಪ್ರಸಾದ್ ಹೆಂಡತಿ 4ನೇತೆ ಇದ್ದು ಅವಳಾಗೆ ಬೆಳೆದು ಮುಖ್ಯಮಂತ್ರಿ ಆದ್ರೆ ನಮಗೆ ಆಬ್ಜೆಕ್ಟ್, ರಾಷ್ಟ್ರಪತಿ ಆದ್ರೂ ಅಭ್ಯಂತರ ಇಲ್ಲ, ಪ್ರಧಾನಮಂತ್ರಿ ಆದ್ರೂ ಅಭ್ಯಂತರ ಇಲ್ಲ. ಇಲ್ಲೇನು ಅಲ್ಲಿ ರಾಜಸತ್ಯ ಪ್ರಧಾನಮಂತ್ರಿ ಜಾಗ ಏನು ಇದು ಯೂನಿವರ್ಸಿಟಿ ಪ್ರೊಫೆಸರ್ ಅಲ್ಲ, ಈ ಕ್ವಾಲಿಫಿಕೇಶನ್ ಇಲ್ಲ. ಯಾವ ಈ ರಾಜ್ಯದ ಒಬ್ಬ ಸಾಮಾನ್ಯ ಪ್ರಜೆ ಅದಾರ, ಸಿಪಾಯಿ ಇರ್ಬೋದು, ಅವ ಪ್ರಧಾನಮಂತ್ರಿ ಆಗುವಂತ ವ್ಯಕ್ತಿ. ಇಲ್ಲಿದ್ದು ಗಂಡ ತನ್ನ ಜೈಲಿಗೆ ಹೋಗ್ತಾನೆ ಅಂತ ಹೇಳಿ ಉತ್ತರಾಧಿಕಾರಿ ಪ್ರಶ್ನೆ. ನಾಡಗೌಡ್ರೆ, ನೀವು ಹೇಳೋದು ಒಪ್ಕೊತೀನಿ. ಕಾಂಗ್ರೆಸ್ ಪಕ್ಷದ ಇಂಪೋಸ್ ಮಾಡಕ್ಕೆ ನಾಡಗೌಡ್ರೆ, ಇವತ್ತು ನಿತೀಶ್ ಕುಮಾರ್ ಮತ್ತು ಮುಲಾಯಂ ಸಿಂಗ್ ಯಾದವ್ ಕಾಂಗ್ರೆಸ್ ಮತ್ತು BJP ಹೊರತಾದ 2 ಪ್ರಬಲ ಶಕ್ತಿಗಳು. ಅದು ಸರಿಯೋ ತಪ್ಪೋ, ಇವತ್ತು ನಿತೀಶ್ ಕುಮಾರ್ ಕಡೆ ನೋಡ್ತಾರೆ, ಇಲ್ಲ ಮುಲಾಯಂ ಸಿಂಗ್ ಯಾದವ್ ಕಡೆ ನೋಡ್ತಾರೆ. ದೇವೇಗೌಡರು ಮುಲಾಯಂ ಸಿಂಗ್ ಯಾದವ್ ಕಡೆ ನೋಡ್ತಿದ್ರೆ, ಕಾಂಗ್ರೆಸ್ನವರು ಮತ್ತಷ್ಟು ಜನ ನಿತೀಶ್ ಕುಮಾರ್ ಕೊಡ್ತಾರೆ. ನಿತೀಶ್ ಕುಮಾರ್ ನಿರ್ಣಾಯಕ ಪಾತ್ರ ನಿರ್ವಹಿಸ್ತಾರೆ, ಲಾಲೂ ಪ್ರಸಾದ್ ಮೈನಸ್ ಮಾಡ್ತಾರೆ. ನೋಡಿ, JDU ಈ ರಾಷ್ಟ್ರದಲ್ಲಿ ನಿರ್ಣಾಯಕ ಪಾತ್ರ ವಹಿಸಲೇಬೇಕಾದಂಥ ಅವಶ್ಯಕತೆ ಇದೆ. ಇವತ್ತು ರಾಷ್ಟ್ರದಲ್ಲಿ ಬೇರೆ ಪಕ್ಷಗಳು ಬಂದಿದ್ದಾರೆ. ನಮ್ದು 4ನೇ ನಂಬರ್ ಬರುತ್ತೆ, 20 ಜನ ಲೋಕಸಭಾ ಸದಸ್ಯರಿದ್ದಂಥ. BJP ಇಲ್ಲದೆ 20 ಜನ ಲೋಕಸಭಾ ಸದಸ್ಯರು ಇವತ್ತಿದ್ದೀವಿ ನಾವು ರಾಷ್ಟ್ರದಲ್ಲಿ. ಅಂದರೆ ಮತ್ತು 9 ಜನ ರಾಜ್ಯಸಭಾ ಸದಸ್ಯರಿದ್ದಂಥ ಒಂದು ರಾಜಕೀಯ ಪಕ್ಷ. ಮಹತ್ತರವಾದ ನಿರ್ಣಯ. ನೀವು ಇವ್ರ ಕಡೆ ಹೋಗ್ತಿರೋ ಅವ್ರ ಕಡೆ. ನಾವು NDAದಲ್ಲಿರೋದು ವಾಜಪೇಯಿ ಅವರ ನೇತೃತ್ವದಲ್ಲಿ NT ಕಾಂಗ್ರೆಸ್ ಮೂವ್ಮೆಂಟ್ನಾಗ NDAದಾಗ ಇದ್ವಿ.
ವಿ ಆರ್ ದೇರ್. ಯಾವಾಗ ಅವ್ರು ಕಾಂಟ್ರವರ್ಷಿಯಲ್ ವ್ಯಕ್ತಿನ ತರ್ತಾರೆ ಅನ್ನುವಂಥ ನಮ್ಮ ಸಂಶಯ ಬಂತು, ರಾಜಕೀಯವಾಗಿ ನಾವು ಎಚ್ಚರ ವಹಿಸಿದ್ವಿ, ಹೊರ ಬಂದಿವಿ. ಅಂದ್ರೆ secular ಮುಂದೆ ಸೆಕ್ಯುಲರ್ ಅದನ್ನು ಇಲ್ಲ, ಮುಂದಿನ ಇದರಲ್ಲಿ ರಾಜಕಾರಣದಲ್ಲಿ ಒಂದು ಇಲ್ಲಿ ಸರ್ಕಾರ ಮಾಡಬೇಕಾದ್ರೆ ಒಂದು ಕಾಂಗ್ರೆಸ್ ಅವರು ಬೆಂಬಲ ಬೇಕು, ಕಾಂಗ್ರೆಸ್ ನೇತೃತ್ವ ವಹಿಸಬೇಕು, ಅಥವಾ BJP ಒದರಿಸಬೇಕು, BJP ನಮಗೆ ಇಚ್ಛೆ ಇರೋದು ಅವು ಎರಡೂ ಬಿಟ್ಟು ಆಗ್ಬೇಕು. ರೇಷ್ಮೆ ಕೊನೆಯದೇ ಕೇಳ್ತೀನಿ, ಇವತ್ತು ಈಗಿನ ಒಂದು ಪ್ರಕರಣವನ್ನು ನೋಡ್ಕೊಳ್ಳೋದಾದ್ರೆ ಬಹುತೇಕ ರಾಜಕೀಯ ಧ್ರುವೀಕರಣ ನಡೀತಾ ಇದೆ, ಸ್ಪಷ್ಟವಾಗಿ ದೇವೇಗೌಡರು ಗಟ್ಟಿಯಾಗಿ ಹೇಳ್ತಾರೆ. ಆದರೆ ಮುಲಾಯಂ ಸಿಂಗ್ ಮತ್ತು ನಿತೀಶ್ ಕುಮಾರ್ ಅವರನ್ನು ನೋಡುವಂಥ ಒಂದು ಸಂದರ್ಭ ಬರ್ಬೋದು ಅನ್ನುವಂಥ ಮಾತು ಕೂಡ ಇದೆ. ನೋಡಿ, ಲಾಲು ಪ್ರಸಾದ್ ಅವರು ಜೈಲಾಯಿತು, ಮುಲಾಯಂ ಸಿಂಗ್ ಯಾದವ್ಗೆ ಬಿ ರಿಪೋರ್ಟ್ ಕೊಟ್ಟರು CBI ಅವರು. ಇಡೀ CBIನ ಕಾರ್ಯವೈಖರಿ ಕಾರ್ಯಾಚರಣೆಗಳಿದಾವಲ್ಲ, ಹೀಗೆ ದಿನೇ ಅಷ್ಟೇ ಅನುಮಾನಕ್ಕೆ ಅವಕಾಶ ಕೊಡ್ತಾ ಸಾಗಿದೆ. ನಿತೀಶ್ ಕುಮಾರ್ಗೆ ಹತ್ತಿರ ಆಗ್ತದೆ ಕಾಂಗ್ರೆಸ್ ಗೊತ್ತಾಗ್ತಿರೋಂಗೆ ಪಾಪ ಇವರು ಜಜ್ಮೆಂಟ್ ಬಂದ್ಬಿಡ್ತು. ಹಂಗೂ 19 ವರ್ಷ ತಳ್ಕೊಂಡ್ಬಂದಿದ್ರು, ಟ್ರಯಲ್ ಮುಗಿದ ಜಜ್ಮೆಂಟ್ ಕೊಡೋದು ರಿಸರ್ವ್ ಆಗಿತ್ತು, ಇದಕ್ಕೆ ಜಜ್ಮೆಂಟ್ ಹೊರಗೆ ಬಂದ್ಬಿಡ್ತು. ನಿಮ್ಗೆ ಅನ್ಸೋದಿಲ್ವಾ ರಾಜಕೀಯವಾಗಿ ನಿತೀಶ್ ಕುಮಾರ್ ಕಾಂಗ್ರೆಸ್ ಹತ್ರ ಆದರೂ ಕೂಡ ಅಚ್ಚರಿ ಪಡುವಂಥದ್ದೇನಿಲ್ಲ? ನಾನು ಹೇಳಿದ್ನಲ್ಲ, ಲಲ್ಲು ಜೊತೆಗೆ ಚೆಲ್ಲಾಟ, ನಿತೀಶ್ ಕುಮಾರ್ ಜೊತೆಗೆ ಸರಸ ಕಾಂಗ್ರೆಸ್. ಇದು ಆತ್ಮವಂಚನೆ ರಾಜಕಾರಣ ಜಾಸ್ತಿ ದಿವಸ ನಡೆಯಲ್ಲ. ಹಾಗಾಗಿಬಿಟ್ಟು ಮೋದಿನೇ ಅನಿವಾರ್ಯವಾಗಿಬಿಡೋದು, ಆ ದುರಂತ ನಾವು ನೋಡಬೇಕಾಗ್ತಿದೆ. ಎಸ್ ನಾಡಗೌಡ್ರೆ, ನಿಮ್ಗೆ ಯಾರೂ ಕೂಡ ಅಸ್ಪೃಶ್ಯ ಆಗೋದಿಲ್ಲ ರಾಜಕೀಯವಾಗಿ? ಅಸ್ಪೃಶ್ಯ ಪ್ರಶ್ನೆ ಅಲ್ಲ ಸರ್, ಒಂದು ಸರ್ಕಾರ ಕೇಂದ್ರದಲ್ಲಿ ಸರ್ಕಾರ ಮಾಡೋದು ಬೇರೆ, ರಾಜಕೀಯ ಸಿದ್ಧಾಂತಗಳ ಮೇಲೆ. ಎಸ್ ನಿಮಗೆ ನಿತೀಶ್ ಕುಮಾರ್ ಈಗಲೂ ಕೂಡ ಒಬ್ಬ ಒಳ್ಳೆ ಫ್ರೆಂಡ್ ಆಗ್ಬೋದಾ ಅಂತ ರಾಜಕೀಯವಾಗಿ? ಸರ್, ಈಗ ಚುನಾವಣೋತ್ತರವಾಗಿ ನಡೀತಕ್ಕಂಥ ಹೊಂದಾಣಿಕೆಗಳ ಬಗ್ಗೆ ಈಗ ಮಾತಾಡೋದು ಇದು ಅನವಶ್ಯಕ. ಆದರೆ ಒಂದು ಬಹುಶಃ ಈ ದೇಶದಲ್ಲಿ ನಿತೀಶ್ ಕುಮಾರ್ ಅಂಥವರು ವಿಚಾರಧಾರೆಗೂ ಮತ್ತು UPA ವಿಚಾರಧಾರೆಗೂ ಸಾಮ್ಯತೆ ಇದೆ ಅಂತ ನಾನು ಭಾವಿಸ್ತೀನಿ. ಎಸ್ ದಿವಾಕರ್, ರಮೇಶ್ ಬಾಬು ಮತ್ತು ನಾಡಗೌಡರ ರಶ್ಮಿ ಇಷ್ಟೊತ್ತು ನಮ್ಮ ಜೊತೆ ಚರ್ಚೆ ಭಾಗಿಯಾಗಿದ್ದರು. ಬಹುತೇಕ ಇವತ್ತಿನ ರಾಜಕೀಯ ದಿಕ್ಕೇನಿದೆ ಬಹುತೇಕ ಮುಂದಿನ ದಿನಗಳಲ್ಲಿ ಸ್ಪಷ್ಟ ಆಗ್ಬೋದು. ಯಾಕಂತಂದರೆ 2 ನೆಲೆಯಲ್ಲಿ ರಾಜಕಾರಣ ನಡೀತಾ ಇದೆ, ಇನ್ನೊಂದು 3ನೇ ನೆಲೆ ಕೂಡ ಬಹುತೇಕ ಗಟ್ಟಿಯಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಮುಂದಿನ ಹಂತದಲ್ಲಿ ಲಾಲು ಪ್ರಸಾದ್ ಯಾದವ್ ಇವತ್ತಿನ ಜೈಲು ಪಾಲೇನಿದೆ, ಅದು ರಾಜಕೀಯ ಧ್ರುವೀಕರಣಕ್ಕೂ ಎಲ್ಲೊಂದು ಕಡೆ ಎಡೆ ಮಾಡಿಕೊಡ್ಬೋದು ಅನ್ನೋಂಥ ಮಾತುಗಳು ಕೂಡ ಇದೆ. ಸೊ ಇದು ಇವತ್ತಿನ ನ್ಯೂಸ್ ಅವರ್. ನೇರ ದಿಟ್ಟದಂತೆ ಸುದ್ದಿ ನೋಡ್ತಾರೆ ಸುವರ್ಣ ನ್ಯೂಸ್.